ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಕ್ರೀಡಾಭಿಮಾನಿಗಳಿಗೆ, ಕ್ರಿಕೆಟ್ ಸಿನಿ ಪ್ರಿಯರಿಗೆ, ಕ್ರಿಕೆಟ್ನ ತುಂಬ ಇಷ್ಟಪಡ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಸೊ ರಾತ್ರಿ ಮ್ಯಾಚ್ ನೋಡಬೇಕಿತ್ತು. ಸೊ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಫಸ್ಟ್ ಇಂಟ್ರಡಕ್ಷನ್ ಮ್ಯಾಚಲ್ಲೇ ಕೂಪರ್ ಕನೋಲಿ ಅವರು ಒಂದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಈ ಗುಜರಾತ್ ಟೈಟನ್ಸ್ ವಿರುದ್ಧ ಪಂಜಾಬ್ ಜಯಗಳಿಸೋಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಂಥ ಅದ್ಭುತವಾದ ಒಂದು ಡೆಬ್ಯೂಟ್ ಮ್ಯಾಚ್ ಕೂಪರ್ ಕನೋಲಿ ಅವರಿಗೆ ಸಿಕ್ಕಿದೆ ಅಂತಂದರೆ ಒಂದು ಮಿರಾಕಲ್. ಅವರು ತುಂಬ ಮೆಮೊರೇಬಲ್ ಆಗಿ ಅವರು ಒಂದು ಆ ಮ್ಯಾಚ್ನ ತಲೆ ಒಳಗೆ ತೊಗೊಂಡೋಗ್ತಾರೆ. ಮತ್ತು ನೆಕ್ಸ್ಟ್ ಅವ್ರ ಗೇಮ್ಸ್ಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, GT ತುಂಬ ಪ್ರಚಂಡ ಬೌಲಿಂಗು. ನಮ್ಮ ದೇಶದಲ್ಲಿ ಪ್ರೆಸೆಂಟ್ IPL 10 ಟೀಮಲ್ಲಿ ನನ್ನ ಪ್ರಕಾರ ತುಂಬ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಯಾವುದಾದ್ರು ಐತಂದ್ರೆ ಅದು GT ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಸೊ ಇಂಡಿಯನ್ 2 ಫಾಸ್ಟ್ ಬೌಲರ್ಸ್, ಸ್ಪೆಷಲಿ ಪ್ರಸಿದ್ಧ ಕೃಷ್ಣ, ಕರ್ನಾಟಕದ ಮನೆ ಮಗ ಪ್ರಸಿದ್ಧ ಕೃಷ್ಣ ಹಾಗೂ ಹೈದರಾಬಾದ್ ಮನೆ ಮಗ DSP ಮೊಹಮ್ಮದ್ ಸಿರಾಜ್ ಅವರು ತುಂಬ ಅದ್ಭುತವಾದ ಬೌಲರ್ಸ್. ಅವ್ರ ಜೊತೆಗೆ ಏನು ನಮ್ಮ ಇವರಿದ್ದಾರೆ ಕಗಿಸೋ ರಬೋಡಾ, ಸೌತ್ ಆಫ್ರಿಕಾ ಬೌಲರ್ಸ್, ಅವರು ಸ್ಪೀಡ್ ಬೌಲರ್ಸ್. ಇವ್ರ ಮೂವರ ಜೊತೆಗೆ ವಿಶ್ವಕಂಡ T20 ಮಹಾನ್ ಸ್ಪಿನ್ನರ್ ಆಗಿರ್ತಕ್ಕಂಥ ರಶೀದ್ ಖಾನ್ ಅವರು ಇದ್ದಾರೆ. ಅದ್ರ ಜೊತೆಗೆ ಆಲ್ರೌಂಡ್ರು ವಾಷಿಂಗ್ಟನ್ ಸುಂದರ್ ಇದ್ದಾರೆ. ಇವರೇ 5 ಜನ ಸಾಕು. 4 ಓವರ್ ಮಾಡಿದ್ರೆ 20 ಓವರ್. ಒಂದು ಸಂಘಟಿತ ಬೌಲಿಂಗ್ ದಾಳಿ ಇದೆ. ಸೊ ಇಂಥ ಬೌಲಿಂಗ್ ದಾಳಿನಲ್ಲೂ ಸಹ ಒಂದು ಕೆಚ್ಚಿದೆ ಹೋರಾಟ ಕೊಟ್ಟು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕೂಪರ್ ಕನೋಲಿ ಅವ್ರನ್ನ ನಾವು ಮೆಚ್ಚಲೇಬೇಕು. ಅದೇ ರೀತಿಯಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿ ಸೊ ಒಂದು ಪಂಜಾಬ್ ತಂಡಕ್ಕೆ ತೊಗೊಂಬಂದಿರ್ತಕ್ಕಂಥ ರಿಕಿ ಪಾಂಟಿಂಗ್ ಅವ್ರು ಎಲ್ಲೋ ಮದರ್ ಲವ್, ಸ್ವಲ್ಪ ಅವ್ರ ದೇಶದ ಹುಡುಗ ಅಂತಂದೇಳಿ ಅವ್ರಿಗೆಲ್ಲ ಪ್ರೀತಿ ಇರುತ್ತೆ. ಅದ್ರ ಜೊತೆಗೆ ಟ್ಯಾಲೆಂಟೂ ಇದೆ ಅವರಿಗೆ. ನಿನ್ನೆ ನಾವು ಮ್ಯಾಚ್ ನೋಡಿದ್ರೆ ಟ್ಯಾಲೆಂಟೂ ಇದರಿಂದನೇ ಗೆದ್ದಿದ್ದಾರೆ ಅನ್ಬೋದು. ಬಟ್ ಸುಲಭವಾಗಿರ್ತಕ್ಕಂಥ ಒಂದು ಮ್ಯಾಚ್ನ ಸ್ವಲ್ಪ ಟೆನ್ಷನ್ ತೊಗೊಂಡು ಬಾಯಿಗೆ ಬಂದು ಗೆಲ್ಸೋಕ್ಕೆ ಕಾರಣ ಯಾರಪ್ಪ ಅಂತಂದರೆ ಪ್ರಸಿದ್ಧ ಕೃಷ್ಣ, ಅಪೋಸಿಟ್ ಟೀಮ್ ಬೌಲರು. ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದಾರೆ ಅವರು. ಶಾರುಖ್ ಖಾನ್ ಬದಲು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಕೊನೆಯ ಟೈಮಲ್ಲಿ 110ಕ್ಕೆ 2 ಇದ್ದಿದ್ದು, ಸೊ 120ಕ್ಕೆ 5 ಆಗೋ ತನಕ ಅವರು ಒಂದು ಬೌಲಿಂಗ್ ಮಾಡಿದರು. ಫಸ್ಟು 3 ಓವರ್ಸು 15 ರನ್ಸ್ ಹೊಡೆಸ್ಕೊಂಡು 3 ವಿಕೆಟ್ ತೊಗೊಂಡಿದ್ರು. ಬಟ್ ಅದೇ ಪ್ರಸಿದ್ಧ ಕೃಷ್ಣ ಸೊ 19ನೇ ಓವರಲ್ಲಿ 14 ರನ್ ಕೊಟ್ಟು ಮ್ಯಾಚ್ನ ಟರ್ನಿಂಗ್ ಮಾಡಿದ್ದು. ಸೊ ಪ್ರಸಿದ್ಧ ಕೃಷ್ಣ ಅವರಿಂದ GT ವಿನ್ ಆಗುತ್ತೆ ಅಂತ ಬಂತು. ಅದೇ ಪ್ರಸಿದ್ಧ ಕೃಷ್ಣ ಅವರಿಂದ ಪಂಜಾಬ್ ವಿನ್ ಆಯಿತು. ಸೊ ಪ್ರಸಿದ್ಧ ಅವರು ಲೈನ್ ಅಂಡ್ ಲೆಂತಲ್ಲಿ ಕೊನೆ 19ನೇ ಓವರಲ್ಲಿ ಫಸ್ಟ್ ಬಾಲೇ 6 ಹೊಡಿಸ್ಕೊಂಡ್ಬಿಟ್ಟು ನರ್ವಸ್ ಆಗಿಬಿಟ್ಟು. ಸೊ ಪ್ರಸಿದ್ಧ ಕೃಷ್ಣ ವಿಕೆಟ್ ತೆಗಿತಾರೆ. ಬಟ್ ಆದರೆ ಕಂಟ್ರೋಲಿಂಗ್ ಕೆಪಾಸಿಟಿ ಅವರಿಗೆ ತುಂಬ ಕಡಿಮೆ ಇದೆ. ಸುಮಾರು ಇಂಡಿಯನ್ ಮ್ಯಾಚಲ್ಲಿ ನೋಡಿದ್ದೀವಿ ನಾವು. ಸೊ ಈ ಪ್ರೀವಿಯಸ್ ಏನು ಗೇಮ್ಸೆಲ್ಲ ನೋಡಿದ್ವಿ. ಲಾಸ್ಟ್ ಇಯರು ಸಹ ಅವರು ಬೆಸ್ಟ್ ಪರ್ಪಲ್ ಕ್ಯಾಪ್ ಹೋಲ್ಡರ್. ಬಟ್ ಆದ್ರೂ ರನ್ ಸಿಕ್ಕಾಪಟ್ಟಲೆ ಹೊಡಿಸ್ಕೊಂಡಿದ್ದಾರೆ. ಸೊ GT ಅವ್ರದ್ದು ಬ್ಯಾಟಿಂಗ್ ಲೈನಪ್ಪು ನನ್ನ ಪ್ರಕಾರ ಫಸ್ಟು 3 ವಿಕೆಟ್ಸ್ ಅಷ್ಟೇ ಅನಿಸುತ್ತೆ. ಸಾಯಿ ಸುದರ್ಶನ್ ಬರ್ತಾರೆ, ಶುಭನ್ ಗಿಲ್ ಬರ್ತಾರೆ ಓಪನಿಂಗು. ಅದಾದಮೇಲೆ ಜೋಸ್ ಬಟ್ಲರ್ ಬರ್ತಾರೆ. ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಲೈನಪ್ ಇಲ್ಲ. ರಾಹುಲ್ ತ್ರಿವೇಟಿ ರಾಜಸ್ಥಾನದಲ್ಲಿ ಇದ್ದಾಗ 6 ಹೊಡೆದಿರ್ತಕ್ಕಂಥ ಗಮ್ಮತ್ತು ಈಗ ಅವರಲ್ಲಿ ಇಲ್ಲದೆ ಹೋಗಿದೆ. ಸೊ ಜೋಸ್ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಇವರು ಬ್ಯಾಟಿಂಗ್ ಕಡೆ ಸ್ವಲ್ಪ ಅವರು ಹೆಚ್ಚು ಗಮನ ಕೊಟ್ಟಿಲ್ಲ. ಟೀಮ್ ಸೆಲೆಕ್ಷನ್ ಟೈಮಲ್ಲಿ ಓನ್ಲಿ ಬೌಲಿಂಗಿಗೆ ಅಷ್ಟೇ ಪ್ರಿಪ್ರೇಷನ್ ಕೊಟ್ಟಿರೋದ್ರಿಂದ ಏನೋ ಒಂದು GT ಪ್ರೀವಿಯಸ್ಸು 4 ಇಯರ್ಸ್ಗೂ ಈಗಲೂ ನೋಡಿದರೆ ಅಂಥ ಹೇಳ್ಕೊಳ್ಳೋಂಥ ಟೀಮೇನಲ್ಲ. ಬಟ್ ಎನಿವೇ ಸೊ ಯಂಗ್ ಸ್ಟಾರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಪಂಜಾಬ್ ಗೆಲುವಿಗೆ ಅರ್ಹವಾಗಿದೆ. ಸೊ ಒಂದು ಸುಸಂಘಟಿತವಾದ ಒಂದು ಹೋರಾಟ ಕೊಟ್ಟು ಸೊ ಟೀಮಾಗಿ ವಿನ್ ಆಗಿದ್ದಾರೆ. ಪ್ರಸಿದ್ಧ ಕೃಷ್ಣ ಅವರಲ್ಲಿ ಒಂದೇ ಓವರಲ್ಲಿ 2 ವಿಕೆಟ್ ಕಳ್ಕೊಂಡ್ರು ಒಂದು ಸಂಘಟಿತವಾಗಿ ಕೂಪರ್ ಕನೋಲಿ ಅವರಿಂದ ಸೊ ಕೊನೆಗೆ ಬಂದಿರತಕ್ಕಂಥ ಬ್ರೆವೆಟ್ಲಿ ಅವರಿಂದ ಹಿಡಿದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಬೌಲಿಂಗಲ್ಲಿ ಸಹ ತುಂಬ ನಮ್ಮ ಕರ್ನಾಟಕ ವೈಶಾಖ್ ವಿಜಯಕುಮಾರ್ 3 ವಿಕೆಟ್ ತೊಗೊಂಡಿದ್ದಾರೆ. ಇದರಲ್ಲಿ ಅಪೋಸಿಟ್ ಕನ್ನಡದಲ್ಲಿ ಕನ್ನಡಿಗ 3 ವಿಕೆಟು, ಈ ಕಡೆ ಟೀಮಲ್ಲೂ ಕನ್ನಡಿಗ 3 ವಿಕೆಟ್ ತೊಗೊಂಡಿದ್ದಾರೆ. ಸೊ ಅವ್ರು 3 ವಿಕೆಟ್ ತೊಗೊಳೋದ್ರ ಜೊತೆಗೆ ಟೀಮ್ ತುಂಬ ಲೋಯೆಸ್ಟ್ ನಂಬರ್ಸಿಗೆ ಕಟ್ಟೆ ಹಾಕಿ ಮತ್ತು ಅವ್ರು ವಿನ್ ಆಗೋಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತಲೇ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎನಿವೇ ಸೊ ಗೆದ್ದಿರ್ತಕ್ಕಂಥ ಪಂಜಾಬ್ ಟೀಮ್ಗೆ ಸೊ ಅಭಿನಂದನೆಗಳು. ಸೋತಿರ್ತಕ್ಕಂಥ ಗುಜರಾತ್ ಟೀಮ್ಗೆ ಸೊ ನೆಕ್ಸ್ಟ್ ಮ್ಯಾಚಿಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.